ಸೊ ಗಾಯ್ಸ್ ನಮ್ಮ ಬ್ರದರ್ ಸಿಕ್ಕಿದ್ದಾರೆ. ಓಕೆ, ಸೊ ನೀವಿರೋದು ಇಲ್ಲೇನಾ? ಓಕೆ, ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಸಂತೋಷ ಆಯಿತು. ನಾನು ಬಂದಿದ್ದೀನಿ, ನೋಡೋಣ ಒಂದು ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಂತ. ಸರಿ ಬರ್ಲಾ? ಸೊ ಓಹೋ ಓ ಇಷ್ಟು ಡಿಸ್ಟರ್ಬೆನ್ಸಲ್ಲಿ ನಮಗೆ ಮೀನು ಸಿಗೋದು ಸ್ವಲ್ಪ ಕಷ್ಟ. ಸೊ ಇಲ್ಲಿಂದ ಒಂದು 500 ಮೀಟ್ರು 1 ಕಿಲೋಮೀಟ್ರ್ ಆ ಕಡೆ ಹೋದ್ರೇ ನಮ್ಗೆ ಏನಾದರೂ ಸಿಗುತ್ತೆ. ಓಕೆ, ಸೊ ಅದ್ರ ಮೇಲೆ ನೋಡೋಣ. ಓಕೆ, ಸೊ ಈ ಕಡೆ ಒಂದು ಚಿಕ್ಕ ಚಾನಲ್ ಇದೆ, ಅದನ್ನು ನೋಡ್ತೀನಿ ಒಂದು ಸಾರಿ. ಸೊ ಇದು ಚಾನಲ್ಲು. ಸೊ ಈ ಕಡೆ ಜಿಲೇಬಿಗಳು ಇರುತ್ತೆ, ಜಿಲೇಬಿ ಸ್ಲಿಂಗ್ ಶಾಟು ಕಾಣ್ತಾ ಇದೆ. ಒಂದು ಇಷ್ಟಿಷ್ಟೇ ಜಿಲೇಬಿಗಳು. ಸ್ವಲ್ಪ ಆ ಕಡೆ ಹೋಗಿ ನೋಡೋಣ. ಗೈಸ್ ಇಲ್ಲಿ ನೋಡಿ, ಹಿಂಗಿದ್ರೆ ಹೆಂಗಾಗತ್ತೆ? ಸ್ವಲ್ಪ ಮುಂದೆ ಫಸ್ಟು ಮೇನ್ ಜಂಕ್ಷನಿಂದ ಆ್ಯಕ್ಟಿವಿಟಿ ನೋಡ್ಬೇಕು ನಾವು. ಹೆಂಗೆ ಜನ ಗಲಾಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಬ್ರಾ. ಸೊ ಹೆಂಗೆ ಜನ ಗಲಾಟ ಮಾಡ್ತಾ ಇದ್ದಾರೆ, ನೀರಿಗೆ ಏನು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾರೆ, ಸೊ ಎಷ್ಟು ಡಿಸ್ಟೆನ್ಸಲ್ಲಿ ಮೀನು ಇರುತ್ತೆ, ಸೊ ಎಲ್ಲಿರುತ್ತೆ, ಹೆಂಗಿರುತ್ತೆ. ಓಕೆ, ನಮ್ಮೂರು ಮೀನಿಗೆ ಗಾಬರ ಜಾಸ್ತಿ, ಅದು ಒಂದು ತಿಳ್ಕೊಬೇಕು ನಾವು. ಜನ ಎಲ್ಲಿ ಇರೋದಿಲ್ವೋ ಅಲ್ಲೇ ನಮಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಸಿಗುತ್ತೆ. ಇಷ್ಟು ತನಕ ಅಷ್ಟು ಹಂಗೆ ಹೊಡೆದಿರೋದು. ಓಕೆನಾ? $10 minutes ಟೈಮ್ ಕೊಡಿ, ಇಲ್ಲೇ ಫಿಶಿಂಗ್ ಮಾಡ್ತೀನಿ, ಅಲ್ಲಿಂದ ಚಾಲೂ ಮಾಡ್ತೀನಿ. ಸೊ ಗೈಸ್ ಇಲ್ಲಿ ಇದು ಸ್ಟಿಲ್ ಆಗಿದೆ ನೀರು, ಈ ಕಡೆ ಇರೋದು, ಈ ಕಡೆ ಸ್ಟಾಪ್ ಆಗಿದೆ ನೀರು. ಇದು ಓಪನ್ ಮಾಡಿದ್ರೇ ನೀರು ಆ ಕಡೆ ಹರಿಯೋದು. ಓಕೆ, ಇದು ಸ್ಟಿಲ್ ಆಗಿದೆ. ಇಲ್ಲಿ ನಮಗೆ ಸ್ನೇಕ್ ಸಿಗ್ಬೋದು. ಓಕೆ, ನಿಮ್ಗೆ ತೋರಿಸ್ಕೊಡ್ತೀನಿ ಒಂದ್ಸರಿ. ಓಕೆ, ನೋಡಿದ್ರಾ? ಅದು ಫಿಶಿಂಗು ನಮ್ಮೂರಲ್ಲಿ ನನಗೆ ಫಿಶಿಂಗ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ಇನ್ನು ಏನು ಹೇಳ್ಬೇಕು ಹೇಳಿ. ನಮ್ಮ ಮನೆಯಲ್ಲಿ ನಾವು ಊಟ ಮಾಡಿಲ್ಲ ಅಂದರೆ ಬೇರೆಯವ್ರ ಮನೆಗೆ ಮಾಡೋಕ್ಕಾಗತ್ತಾ? ಒಂದು ಅಲ್ಲಿ ಸ್ವಲ್ಪ ಮೇವು ಹಾಕ್ತಾ ಇದ್ದಾರೆ, ಅದೇನು ಮೀನು ಅಂತ ನೋಡೋಣ. ಮೀನಿಗೆ ಖಾರ ಪೂರಿ ಹಾಕ್ತಾ ಇದ್ದಾರೆ. ಓಕೆ, ವೆಯ್ಟ್ ಮಾಡಿ, ಅಲ್ಲಿಗೆ ಹೋಗಿ ಚಾಲೂ ಮಾಡ್ತೀನಿ. ಸೊ ಗೈಸ್ ಇಲ್ಲಿ ಕೃಷ್ಣ ಕಾರ್ಪು ಫೀಡಿಂಗ್ ಮಾಡ್ತಾ ಇದೆ. ಕೃಷ್ಣ ಕಾರ್ಪು ಫೀಡಿಂಗು. ಪುರಿ ಆಗ್ತಾ ಇದ್ದಾರೆ ಕೃಷ್ಣ ಕಾರ್ಪು. ಒಂದು ವಿಷಯ ತಿಳ್ಕೊಬೇಕು, ಕೃಷ್ಣ ಕಾರ್ಪು ಹೊಡೆಯುತ್ತೆ, ಮಾಸೇರು ಸಿಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಂದರೆ ಆವತ್ತು ಖಾರ ಪುರಿಗೆ ಅದು ಹೂವಲ್ಲಿ ಫಿಶಿಂಗ್ ಮಾಡ್ದಲ್ಲ, ಹೂವಲ್ಲಿ ಫಿಶಿಂಗ್ ಮಾಡೋವಾಗ ನಮಗೆ ಬೇರೆ ಕೃಷ್ಣ ಕಾರ್ಪ್ ಸಿಕ್ತು, ಮಾಸೇರು ಇತ್ತಲ್ಲ, ಅದು ಮಾಸೇರು ಉಕ್ಕಾಗಿಲ್ಲ. ನೀವು ನೋಟಿಸ್ ಮಾಡಿರ್ಬೋದು. ಓಕೆ, ಮಾಸೇರು ಸ್ವಲ್ಪ ಹುಷಾರು ಜಾಸ್ತಿ ಇರುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಗೈಸ್ ಏನಿದೆ ಅಂತ. ಓಕೆ, ಸೊ ಗೈಸ್ ಇದೇನೋ ಪಾರ್ಕಿಂಗ್ ಲಾಟ್ ಇದು. ಆ ಕಡೆ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಒಂದ್ಸರಿ ನೋಡೋಣ.
ಅಲ್ಲಿ